5 ದಿನಗಳ ಬಳಿಕ ಸಿಕ್ಕಿಬಿದ್ದ ಸೈಕೋ ಶಂಕರ್ ಹೊಸೂರು ರಸ್ತೆಯ ಕೂಡ್ಲು ಗೇಟ್ ಬಳಿ ಅರೆಸ್ಟ್. ವಿಕೃತಕಾಮಿಯ ಬಂಧನ ಖಚಿತಪಡಿಸಿದ ನಗರ ಪೊಲೀಸ್ ಆಯುಕ್ತರು. ನಿತ್ಯಾನಂದನ ಆಶ್ರಮದಲ್ಲಿ ಭಕ್ತಿಯ ಮೇಲೆ ಅತ್ಯಾಚಾರ, 3 ಭಕ್ತರು ಪೊಲೀಸರ ವಶಕ್ಕೆ. ಸ್ವಾಮಿಗೆ ಎದುರು ಬಿದ್ದವರ ಮೇಲೆ ಆರೋಪ ಮಾಡಲಾಗ್ತಿದೆಯಾ? ಜ್ಞಾನಭಾರತಿ ಕ್ಯಾಂಪಸ್ನಲ್ಲಿ ಗ್ಯಾಂಗ್ ರೇಪ್ ಪ್ರಕರಣ, 6 ಮಂದಿ ಅಪರಾಧಿಗಳಿಗೆ ಜೀವಾವಧಿ ಶಿಕ್ಷೆ ಪ್ರಕಟ. ಬೆಂಗಳೂರಿನ 5ನೇ ತ್ವರಿತಗತಿ ಕೋರ್ಟ್ ತೀರ್ಪು. ಮೈಸೂರು ವಿವಿ ರಿಜಿಸ್ಟ್ರಾರ್ ಆಗಿ ಡಾಕ್ಟರ್ ಸಿ ಬಸವರಾಜು ನೇಮಕ. ನೇರ ನೇಮಕಾತಿ ಆದವರಿಗೆ ಮಣೆ ಹಾಕಿದ ಸರ್ಕಾರ, ಕಾನೂನು ಗಾಳಿಗೆ ತೂರಿ ನಡೀತಾ ನೇಮಕ. ನಿನ್ನೆ ಮೊನ್ನೆವರೆಗೂ ರಸ್ತೆ ಬದಿ ವ್ಯಾಪಾರಿಯಾಗಿದ್ದಳು, ಇವತ್ತು ಜೇವರ್ಗಿ ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಆದಳು. ಜನಾನುರಾಗಿ ಅನಿತಾಗೆ ಜೈ ಎಂದ ಜೆಡಿಎಸ್, ಬಿಜೆಪಿ, ಕೆಜೆಪಿ ಮೈತ್ರಿಕೂಟ. ಜೈಶಂಕರ್ ಬಂಧನ ವಿಶೇಷ ಕಾರ್ಯಕ್ರಮ ಸ್ವಾಗತ. ನಾನು ಲಕ್ಷ್ಮಣ ಹೋಗರ್. ಇವತ್ತಿನ ನ್ಯೂಸ್ ಅವರ್ನಲ್ಲಿ ಕೊನೆಗೂ ಕೂಡ ಸೈಕೋ ಅಂತ ಹೇಳ್ತೀವಿ, ಆದರೆ ಸೈಕೋ ಅಂತ ಕರಿಬಾರ್ದು ಅನ್ನುವಂಥ ಮಾತುಗಳನ್ನು ನಿವೃತ್ತ ಅಧಿಕಾರಿ ಹೇಳ್ತಾರೆ. ಜೈಶಂಕರ್ ಒಬ್ಬ ಸೀರಿಯಲ್ ರೇಪಿಸ್ಟ್ ಮತ್ತು ಪರಮ ಪಾತಕಿ. ಅಂತಿಮವಾಗಿ ಏನು ಜೈಲಿಂದ ಅವತ್ತು ಹೊರಗಡೆ ಹೋದನ್ನು ಹೊರಗಡೆ ತರುವಂಥ ಒಂದು ಪ್ರಯತ್ನ ಆಗಿದೆ. ಇವತ್ತು ಕೂಡ್ಲು ಗೇಟ್ ಬಳಿ ಅರೆಸ್ಟ್ ಆಗಿದ್ದಾನೆ ಸೈಕೋ ಶಂಕರ್. ಸೊ ತಮಿಳುನಾಡಿನ ಒಂದು ದಿಕ್ಕಿನಲ್ಲಿ ಹೋಗ್ತಾ ಇದ್ದಂಥ ಸೈಕೋ ಶಂಕರ್ ಅವ್ರನ್ನ ಸ್ಥಳೀಯವಾಗಿ ಕೆಲವರು ಪ್ರತ್ಯಕ್ಷಿಸಲು ಪತ್ತೆ ಹಚ್ಚಿದ ಜೊತೆಗೆ ಏನು ವಿಶೇಷ ತಂಡ ನೇಮಕ ಮಾಡಲಾಗಿತ್ತು ಕಳೆದ 5 ದಿನಗಳಿಂದ. ಆ ತಂಡ ಅವರ ಫೋನ್ಗಳನ್ನು ಟ್ಯಾಪ್ ಮಾಡೋ ಮೂಲಕ ಅಂತಿಮವಾಗಿ ಆ ಪರಮಪಾತಕಿಯನ್ನು ಸೆರೆ ಹಿಡಿಯೋದರಲ್ಲಿ, ಬೇಟೆಯಾಡೋದರಲ್ಲಿ ಸಕ್ಸಸ್ ಆಗಿದ್ದಾರೆ, ಜೀವಂತವಾಗಿ ಸಿಕ್ಕಿದ್ದಾನೆ. ಸೊ ಹಾಗಾಗಿ ಆತನನ್ನು ಈಗ ಹೆಚ್ಚಿನ ವಿಚಾರಣೆ ಮಾಡೋ ಮೂಲಕ ಹೇಗೆ ತಪ್ಪಿಸ್ಕೊಂಡ ಅನ್ನುವಂಥದ್ದರ ಬಾಯಿ ಬಿಡಬೇಕಾಗುತ್ತೆ. 30 ಅಡಿಗಳ ದೊಡ್ಡ ಏನೋ ಒಂದು ಕೋಟೆ ಥರ ಇದೆ, ಅದನ್ನು ದಾಟಿ ಹೋಗಬೇಕಾದ್ರೆ ನಿಜಕ್ಕೂ ಕೂಡ ಅದು ಕಷ್ಟ ಸಾಧ್ಯ. ಆದರೂ ಕೂಡ ಈ ಶಂಕರ್ ಅದನ್ನು ದಾಟಿ ಅದನ್ನು ಹಾರಿ ಹೋಗಿದ್ದಾನೆ. ಆತನ ಆರೋಗ್ಯ ಸ್ಥಿತಿ ನಿಜಕ್ಕೂ ಕೂಡ ಹೇಗಿದೆ ಅನ್ನುವಂಥದ್ದು. ಅದ್ರ ಬಗ್ಗೆ ನಗರ ಪೊಲೀಸ್ ಆಯುಕ್ತರಂತ ಅವರಾಧಕರು ಕೂಡ ಹೇಳಿದರೆ, ಚಿಕಿತ್ಸೆ ಕೊಡಿಸಿದ್ದೀವಿ, ನಂತರ ಅವರನ್ನು ವಿಚಾರಣೆ ಮಾಡಿ ವಶಕ್ಕೆ ತೆಗೆದುಕೊಂಡಿದ್ದೇವೆ ಅಂತ ಮಾತು ಹೇಳ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಬೆಂಗಳೂರಿನ ಪರಪ್ಪನ ಅಗ್ರಹಾರದಿಂದ ಆತ ಪಾರಾಗಿರ್ತಕ್ಕಂಥದ್ದು ಅನೇಕ ಸಂಶಯಗಳಿಗೆ ಸವಾಲುಗಳು ಎಡೆ ಮಾಡಿರ್ತಕ್ಕಂಥದ್ದು. ಅಂತಿಮವಾಗಿ ಇವತ್ತು 5 ದಿನಗಳ ನಂತರ ಆ ಜೈಶಂಕರ್ ಪೊಲೀಸರ ಬೇಟೆಗೆ ಸಿಕ್ಕಾಕೊಂಡಿದ್ದಾನೆ. ಈ ಒಂದು ವಿಚಾರ ಈಗ ರಾಜ್ಯಾದ್ಯಂತ ಒಂದು ರೀತಿ ನಿಟ್ಟುಸಿರು ಬಿಡುವಂತಾಗಿದೆ. ರಾಜ್ಯದ ಮಹಿಳೆಯರು ಕೂಡ ನಿಟ್ಟುಸಿರು ಬಿಡುವಂತಾಗಿದೆ. ಯಾಕಂತಂದ್ರೆ ಅವನು ಸುಮಾರು 17 ಮಹಿಳೆಯರ ಮೇಲೆ ರೇಪ್ ಅನ್ನು ಮಾಡಿದ್ದಾನೆ, 2 ಪೊಲೀಸರನ್ನ ಹತ್ಯೆ ಮಾಡಿದ್ದಾನೆ, ಅವರ ಪತ್ನಿಯನ್ನು ಕೂಡ ರೇಪ್ ಮಾಡಿದ್ದಾನೆ. ಅನೇಕ ಪ್ರಕರಣಗಳಲ್ಲಿ ಈತ ಭಾಗಿಯಾಗಿದ್ದಾನೆ. ಈತ ಒಬ್ಬ ದೊಡ್ಡ ಪರಮಪಾತಕಿ. ಬೆಳಿಗ್ಗೆ ಈ ಪರಮಪಾತಕಿ ಸಿಕ್ಕಾಕೊಂಡಿದ್ದು ಹೇಗೆ? ಕೂಡ್ಲು ಗೇಟ್ ಬಳಿ ಏನು ಮಾಡ್ತಾ ಇದ್ದ? ಒಂದು ಮರದ ಕೆಳಗಡೆ ಈತ ಹೊತ್ಕೊಂಡಿದ್ದ. ನಂತರ ಅಲ್ಲಿ ಊಟಕ್ಕೋ ಅಥವಾ ತಿಂಡಿಗೋ ಅಲ್ಲಿ ಸ್ಥಳೀಯರನ್ನ ಮೊರೆ ಇಡ್ತಾ ಇದ್ದ. ಆ ಸಂದರ್ಭದಲ್ಲಿ ಬೆಳಿಗ್ಗೆ 10-10:30 ಗಂಟೆ ಅನಿಸುತ್ತೆ. ಆ ಸಂದರ್ಭದಲ್ಲಿ ಈತ ಸ್ಥಳೀಯವಾಗಿ 2 ಮುನ್ರಾಜು ಮತ್ತು ಚಂದ್ರಶೇಖರ್ ಅವ್ರ ಗಮನಕ್ಕೆ ಬರ್ತಾನೆ. ಅಲ್ಲಿ ವಿಜಯಕುಮಾರ್ನವರು ಕೂಡ ಇರ್ತಾರೆ. ಅವರ ಮೊಬೈಲನ್ನೇ ಬಳಕೆ ಮಾಡ್ಕೊಳ್ತಾನೆ. ಅವರ ಸಂಬಂಧಿಕರಿಗೆ ಫೋನ್ ಮಾಡ್ತಾನೆ, ನಾನು ತಮಿಳುನಾಡಿನ ಬಸ್ ಡ್ರೈವರ್ ಆಗಿದ್ದೀನಿ, ಆಕ್ಸಿಡೆಂಟ್ ಮಾಡಿದ್ದೀನಿ, ನನಗೆ ಅಲ್ಲಿ ಪೊಲೀಸರು ಬೆನ್ನು ಬಿದ್ದಿದ್ದಾರೆ, ನನ್ನ ಹಿಡಿತಾರೆ, ಹಾಗಾಗಿ ನಾನು ಅಲ್ಲಿ ಬಚಾವಾಗಿ ಬಂದಿದ್ದೇನೆ, ನಾನು ಫೋನನ್ನು ಮಾಡಬೇಕು ಅನ್ನುವಂಥ ಒಂದು ಮನವಿಯನ್ನು ಮಾಡ್ಕೊಳ್ತಾನೆ. ಆಗ ಫೋನನ್ನು ಕೊಡ್ತಾರೆ. ಆ ಸಂದರ್ಭದಲ್ಲಿ ಪೊಲೀಸರು ಆತನನ್ನು ಭೇಟಿಯಾಡೋಕ್ಕೆ ಮೊದಲು ಪ್ರತ್ಯಕ್ಷದರ್ಶಿಗಳಿಗೆ ಕಣ್ಣಿ ಕಾಡ್ತಾನೆ. ಅವರು ಏನು ಹೇಳಿದ್ದಾರೆ ಬನ್ನೋಣ. ಲಾರಿ ಆಕ್ಸಿಡೆಂಟ್ ಆಗಿಬಿಟ್ಟಿದೆ ಸರ್ಜಾಪುರ ರೋಡಲ್ಲಿ, ಇದರಲ್ಲಿ ಕಾರ್ ಕೊಡ್ದುಬಿಟ್ಟಿದ್ದೀನಿ, ನನ್ನ ಫೋನ್ ಕೊಡಿ, ನಿಮ್ಮ ಫೋನು, ನಮ್ಮ ಫ್ರೆಂಡ್ಗೆ ಫೋನ್ ಮಾಡ್ತೀನಿ ಅಂತೇಳಿ ಫೋನ್ ಮಾತಾಡಿದ್ರು. ಫೋನ್ ಮಾತಾಡಿದಾಗ ಆ ಫ್ರೆಂಡ್ಗೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಕೊಂಡು, ನೀವು ಜಲ್ದಿ ಬಂದುಬಿಡ್ರಿ, ನನಗೆ ಓಡಾಡೋಕ್ಕಾಗಲ್ಲ, ಏಟು ಬಿದ್ದಿದೆ ಅಂದರು. ಜಲ್ದಿ ಬಂದುಬಿಡು ಅಂತ ಹೇಳಿದ್ರು. ಆಮೇಲೆ ತಿರ್ಗಾ ಪುನಃ ಅವನೇ ಮಾತಾಡ್ದ, ತಿರ್ಗಾ ರಿಟರ್ನ್ ಮಾತಾಡ್ದ, ಜಲ್ದಿ ಬಂದುಬಿಡು, ಇಲ್ಲೆಲ್ಲ ಜನ ನೋಡಿದ್ರೆ ಒಂಥರ ಅಸಹ್ಯ ಗೇಲಿ ಮಾಡ್ತಾರೆ, ಜಲ್ದಿ ಬಂದುಬಿಡೋದು, ನಾನು BTM ಲೇಔಟ್ನಲ್ಲಿ ಬರ್ತಾಯಿದ್ದೀನಿ, ರೋಡ್ ಜಾಮ್ ಆಗಿಬಿಟ್ಟಿದೆ, ಬಂದುಬಿಡ್ತೀನಿ, ಇನ್ನೊಂದು 15 ನಿಮಿಷ 20 ನಿಮಿಷ ಬಂದುಬಿಡ್ತೀನಿ ಅಂದರು. ಅಷ್ಟೊತ್ತಿಗೆ ಅವ್ರು ತಿರ್ಗಾ ಇನ್ನೊಂದು ಸರಿ ಫೋನ್ ಮಾಡ್ದ ಅವನು, ಅಡ್ರೆಸ್ ಹೇಳಿ ಅಂತ. ಸೀದಾ ಕೂಡ್ಲು ಗೇಟ್ ಬನ್ನಿ, ಆಟೋ ಸ್ಟ್ಯಾಂಡ್ ಕೇಳಿ ಸದ್ಗುರು ಸ್ಕೂಲ್ ಹತ್ರಕ್ಕೆ ಹೋಗಿ, ಸದ್ಗುರು ಹತ್ರಕ್ಕೆ ಹೋಗಿ, ಅಲ್ಲಿ ನರೇಂದ್ರಪ್ಪ ಪಾಯಿಂಟ್ ಅಂದರೆ ಯಾರಾದರೂ ಹೇಳ್ತಾರೆ, ಅಲ್ಲಿ ನಮ್ಮದು ನೀರು ಟ್ಯಾಂಕರ್ ಇರ್ತದೆ, ಅಲ್ಲಿ ಕೂತಿರ್ತಾನೆ, ಅಲ್ಲೇ ಇದ್ದಾನೆ, ಹೋಗಿ ಅಂದರು. ಅಷ್ಟೊತ್ತಿಗೆ ಪೊಲೀಸರು ಬಂದು ಅಟ್ಯಾಕ್ ಮಾಡ್ಕೊಂಡ್ರು.
ತಗೊಂಡೋಗ್ಬಿಟ್ಟಿದ್ದಾರೆ. ಅಲ್ಲೇ ನಾನು ಬಿಟ್ಟೆ ಆದಮೇಲೆ ನಾನು ಅಲ್ಲೇ ರೂಮ್ನಲ್ಲಿ ಯಾರಿಲ್ಲ, ಅಲ್ಲೇ ಬಾಗಿಲೆಲ್ಲ ಏನಿಲ್ಲ, ತೆಂಗಿಂದು ಇದನ್ನು ಹಾಕಿದ್ರು ಜೋಪಡಿ. ಅಲ್ಲೇ ಹೋಗಿ ನೋಡಿದಾಗ ಅವನು ಬಟ್ಟೆ ಎಲ್ಲ ನೆನೆದಿತ್ತಲ್ಲ ಅಲ್ಲಿ ಹಾಕಿ ಕುತ್ಕೊಂಡಿದ್ದ, ಚಡ್ಡಿ ಮೇಲೆ ಕುತ್ಕೊಂಡು. ಅಣ್ಣ ಸೊಲ್ಲಂಗ ಅಂದ, ನನಗೆ ತಮಿಳು ಬರಲ್ಲಪ್ಪ, ಕನ್ನಡ ಮಾತಾಡು, ಹೇಳ್ತೀನಿ ಅಂತ ಹೇಳಿದೆ. ಆಮೇಲೆ ಅವನು ಕನ್ನಡದಾಗ ಹೇಳ್ದ, ಆಕ್ಸಿಡೆಂಟ್ ಆಯ್ತಾನ, ಈ ಥರ ನನ್ನ ಪರಿಸ್ಥಿತಿ ಹಿಂಗೆ, ಕಾಲು ನೋವಾಗಿದೆ, ಹೋಗೋಕ್ಕಾಗಲ್ಲ, ನಮ್ಮ ಫ್ರೆಂಡ್ ಎಲ್ಲ ಇದ್ದಾರೆ, ಫೋನ್ ಮಾಡಬೇಕು, ಮೊಬೈಲ್ ಕೊಡಂದ. ನನ್ನ ಹತ್ರ ಮೊಬೈಲ್ ಇಲ್ಲಪ್ಪ, ನಮ್ಮ ಓನರ್ ಬಂದರೆ ಮೊಬೈಲ್ ಕೊಡಿಸ್ತೀನಿ, ನೀನು ಮಾತಾಡಪ್ಪ ಅಂತ ಹೇಳಿದೆ. ಆಯ್ತಾನ ಅಂತಂದ. ನಾನು ಹೊಟ್ಟೆ ಹಸುವಾಗೈತೆ, ನೀರು ಬೇಕು ಅಂದ. ಅರ್ಧ ಲೀಟ್ರು 2 ಸರಿ ನೀರು ತಂಬಂದು ಕೊಟ್ಟೆ. 2 ಕುಡ್ದ, 1 ಲೀಟ್ರ್ ನೀರು ಕುಡ್ದ. 20 ಅಡಿ ಕೂತ್ಕೊಂಡಲ್ಲೇ ಬಂದ. ಹಂಗೆ ಎದ್ದು ಬರೋಕ್ಕೆ ಬರಲ್ಲ ಅವನಿಗೆ, ಕಾಲು ಇಷ್ಟು ದಪ್ಪಾಗಿದೆ, ಬಲಗಾಲು, ಎಡಗಾಲು ಏನಾಗಿಲ್ಲ, ಇದು ಸ್ವಲ್ಪ ಕೈ ಕೆತ್ತಿದೆ, ಕಾಲೆಲ್ಲ ಇದಾಗಿದೆ, ಏಟು ಬಿದ್ದಿದೆ. ಆಮೇಲೆ ಹಿಂಗಂತಂದ. ನಾವು ನಂಬಿ ಪಾಪ ಆಕ್ಸಿಡೆಂಟ್ ಆಗೈತಲ್ಲ, ಏನು ಮಾಡೋಕ್ಕಾಗತ್ತೆ ಅಂತೇಳಿ ನಮ್ಮ ಓನರ್ ಬಂದಮೇಲೆ ಅವ್ನು ತಮಿಳು ಬರ್ತತ್ತಪ್ಪ, ಕೇಳಿ ನೀನು ಫೋನ್ ಮಾಡಿ ಇಸ್ಕೋ ಅಂತ ಕೊಡ್ತಾರಂತ ಹೇಳಿ ಅವನು ಅಲ್ಲಿ ಬಂದ. 10 ಗಂಟೆ ಆಯಿತು ಆಗಲೇ, ಇದೆಲ್ಲ ಇದಾದಮೇಲೆ. ಆವಾಗಲೇ ಬಿನ್ ಡ್ರೆಸ್ ಮೇಲೆ ಇಬ್ಬರು ಪೊಲೀಸರು ಬಂದು ಹಗ್ಗ ಕೊಡ ಅಂತ ಹೇಳಿ ಹಿಂಗೆ ಕತ್ಪಟ್ಟಿ ಹಿಡ್ಕೊಂಡು ಹಗ್ಗ ಕೊಡಂದಮೇಲೆ ಕಾಲೆಲ್ಲ ಹಿಂದೆ ಕಟ್ಟಿ ಪೊಲೀಸರಿಗೆ ಫೋನ್ ಮಾಡಿ ಜೀಪ್ ಬಂದು ಅವನ್ನ ಹಾಕ್ಕೊಂಡು ಹೋಗಿದ್ದಷ್ಟೇ. ಇದು ಪ್ರತ್ಯಕ್ಷದರ್ಶಿಗಳು ಹೇಳುವಂಥ ಮಾತು. ಇದಾದ ನಂತರ ಪೊಲೀಸರು ಆತನನ್ನು ವಶಕ್ಕೆ ತೆಗೆದುಕೊಳ್ತಾರೆ, ಭೇಟಿ ಆಡ್ತಾರೆ. ನಂತರ ಪತ್ರಿಕಾಗೋಷ್ಠಿಯಲ್ಲಿ ಬೆಂಗಳೂರು ಪೊಲೀಸ್ ಆಯುಕ್ತರಾದಂಥ ಔರಾದ್ಕರ್ ಕೂಡ ಹೇಳ್ತಾರೆ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ನೀಡೋಕ್ಕಾಗೋದಿಲ್ಲ, ಆದರೆ ಒಂದು ದೊಡ್ಡ ಲೋಪ ಅಂತೂ ಆಗಿರ್ತಕ್ಕಂಥದ್ದು. ಆದರೆ ಅಂತಿಮವಾಗಿ ಆತನನ್ನು ಸೆರೆ ಹಿಡಿಯೋದ್ರಲ್ಲಿ ಪೊಲೀಸರು ಸಕ್ಸಸ್ ಆಗಿದ್ದಾರೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ವಿಶ್ಲೇಷಣೆ ಮಾಡಿ, ಅಂದರೆ ಯಾವ ರೀತಿ ಹೋಗಿರ್ಬೋದು, ಎಲ್ಲಿ ಹೋಗಿರ್ಬೋದು ಅಂತ ವಿಶ್ಲೇಷಣೆ ಮಾಡಿ ನಮ್ಮ ತಂಡಗಳನ್ನು ಕಳಿಸಿದ್ದೇವೆ ಮತ್ತು ಸಾರ್ವಜನಿಕರ ಸಹಕಾರ ಕೂಡ ಕೇಳಿದ್ದೇವೆ. ಈ ಒಂದು ತನಿಖೆ ಅಂಗವಾಗಿ ಬಹಳಷ್ಟು ಸಂಶಯಾಸ್ಪದ ವ್ಯಕ್ತಿಗಳಿಗೆ ನಾವು ವಿಚಾರಣೆ ಕೂಡ ಮಾಡಿದ್ದೇವೆ. ಈ ಒಂದು ಹಿನ್ನೆಲೆಯಲ್ಲಿ ಈ ದಿನ BK ಸಿಂಗ್ ಅವರು ಒಂದು ಇನ್ಫಾರ್ಮೆಂಟ್, ನಮಗೆ ಮಾಹಿತಿ ಕೊಡ್ತಕ್ಕಂಥ ವ್ಯಕ್ತಿ ಅವನ ಚಲನವಲನದ ಬಗ್ಗೆ ಮಾಹಿತಿ ಕೊಟ್ಟ ಮೇಲೆ ಅವನಿಗೆ ಒಂದು ಡಿಕಾಯ್ ಥರನೇ ನಾವು ಉಪಯೋಗ ಮಾಡಿ ಇವರಿಗೆ ನಮ್ಮ ತಂಡದವರು ಅವನು ಇಂತಿಂಥ ಸ್ಥಳದಲ್ಲಿ ಬರಬೇಕು ಅಂತ ಇವನು ಜೈಶಂಕರ್ ಹೇಳಿದಾಗ ನಮ್ಮವರು ಅಲ್ಲಿ ಹೋಗಿ ಆಪರೇಷನ್, ಅಂದರೆ ನಿಜವಾದ ಆಪರೇಷನ್ ಮಾಡಿ ಅವನಿಗೆ ಹಿಡ್ಕೊಂಡು ಪಿಕಪ್ ಮಾಡಿ ಬಂದಿದ್ದಾರೆ. ಸೊ ಕಳೆದ 3 ದಿನಗಳ ಹಿಂದೆ ನಾವು ಚರ್ಚೆಯನ್ನು ಮಾಡಿದ್ವಿ. ನಮ್ಮ ಜೊತೆಗೆ ಏನು ನಿವೃತ್ತ DIG ಕಾರಾಗೃಹ ಎನ್ ಜಯರಾಮ್ ಅವರು ಕೂಡ ಹೇಳಿದ್ರು, ಆತ ಇಲ್ಲೆಲ್ಲೋ ಓಡಾಡ್ಕೊಂಡಿರ್ತಾನೆ, ಆತ ದೂರ ಹೋಗಕ್ಕೆ ಸಾಧ್ಯನೇ ಇಲ್ಲ ಅಂತ ಮಾತನಾಡಿದ್ರು. ಮತ್ತೆ ನಮ್ಮ ಜೊತೆ ಚರ್ಚೆಗೆ ಅವರೇ ಆಗಮಿಸಿದ್ದಾರೆ. ಎನ್ ಜಯರಾಮ್ನವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಟೈಗರ್ ಅಶೋಕ್ ಕುಮಾರ್ ನಿಮ್ಮ ಜೊತೆಗೆ ಇದ್ದಾರೆ, ನಿವೃತ್ತ ಹಿರಿಯ ಪೊಲೀಸ್ ಅಧಿಕಾರಿಗಳು. ಈ ರೀತಿಯ ಪ್ರಕರಣಗಳನ್ನು ಭೇದಿಸೋದ್ರಲ್ಲಿ ಒಂದು ರೀತಿ ಎತ್ತಿದ ಕೈ ಅಂತ ಹೇಳ್ಬೋದು. ಅಶೋಕ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ನಾನು ಎನ್ ಜಯರಾಮ್ನೇ ಮಾತಿಗೆ ಹೇಳ್ತೀನಿ, ಯಾಕಂತಂದರೆ ನಾವು ಹಿಂದೆ ಕೂಡ ಚರ್ಚೆ ಮಾಡಿದಾಗ ಅವತ್ತು ಈ ಸೈಕೋಪಾತ್ ಎಸ್ಕೇಪ್ ಆದಾಗ ನಾವು ಚರ್ಚೆ ಮಾಡಿದ್ದು. ತಾವು ಹೇಳಿದ್ರಿ, ಆತ ಇಲ್ಲೆಲ್ಲೋ ಓಡಾಡ್ಕೊಂಡಿರ್ತಾನೆ, ಇಲ್ಲೆಲ್ಲೋ ಆಸ್ಪತ್ರೆಗೆ ಹೋಗಿರ್ತಾನೆ, ಇಲ್ಲೆಲ್ಲೋ ಒಂದು ಕಡೆ ಅವನು ಬಚಾವಾಗಿರ್ತಾನೆ, ಉಳ್ಕೊಂಡಿರ್ತಾನೆ, ಸಿಗ್ತಾನೆ ಅನ್ನೋ ಅಂತ ಮಾತನಾಡಿದ್ರಿ. ಆದರೆ ಕೊನೆಗೂ ಸಿಕ್ಕಾಕೊಂಡ ಬಹಳಷ್ಟು ರಾಜ್ಯದ ಮಹಿಳೆಯರು ಕೂಡ ನಿಟ್ಟುಸಿರು. ಯಾಕಂತಂದರೆ ಆತ ಯಾವ ಜಿಲ್ಲೆಗೆ ಹೋಗ್ತಾನೆ, ಇನ್ನೇನು ಅನಾಹುತ ಮಾಡ್ತಾನೋ ಅಂತ ಆತಂಕ ಇತ್ತು. ಅಷ್ಟರ ಮಟ್ಟಿಗೆ ಒಂದು ರೀತಿ ನಮಗೆ ರಿಲೀಫು. ಆದರೆ ಇಂಥ ಒಬ್ಬ ಪರಮಪಾತಕಿ ಅಲ್ಲಿಂದ ಹೊರಗೆ ಹೋಗಬೇಕಾದ್ರೆ, ಸೊ ಇವತ್ತು ಮತ್ತೆ ಅವತ್ತನ್ನು ಹಿಡಿದಿದ್ದಾರೆ. ಎಲ್ಲೋ ಒಂದು ಕಡೆ ಇದು ಮುಂದಿನ ದಿನಗಳಲ್ಲಿ ಒಂದು ಪಾಠ ಆಗುತ್ತೆ ಸೆಕ್ಯೂರಿಟಿಗೆ, ಜೈಲು ಸೆಕ್ಯೂರಿಟಿಗೆ. ಹೌದೌದು, ಇದು ಯಾಕೆಂದರೆ ಈಗ ಅವನ ಶರೀರದ ಮೇಲೆ ಆಗಿರ್ತಕ್ಕಂಥ ಪರಿಣಾಮ ನೋಡಿದರೆ ಅವ್ನು ಗೋಡೆನೇ ಜಿಗಿದಿದ್ದಾನೆ ಅಂತ ಅನಿಸುತ್ತೆ. ನಾವೆಲ್ಲ 2 ಚಾನ್ಸಸ್, ಒಂದು ಗೋಡೆ ಮೇಲೆ ಹತ್ತಿರ್ಬೋದು ಬೇರೆಯವ್ರ ಸಹಾಯದಿಂದ, ಅಲ್ಲಿಂದ ಜಿಗಿದು ಹೋಗಿರ್ಬೋದು. ಇನ್ನೊಂದು ಪೊಲೀಸ್ ಡ್ರೆಸ್ ಹಾಕೊಂಡು ಅವನು ಬಹುಶಃ ಸೀದಾ ಮೈನ್ ಗೇಟಿಂದ ನಾನು ಪೊಲೀಸ್ ಅಂತ ಅಂದ್ಬಿಟ್ಟು. ಬಟ್ ಅವರ ಹೇಳಿದ್ರೆ ಪೊಲೀಸ್ ಡ್ರೆಸ್ ಅಲ್ಲ, ಆತ ರಾತ್ರಿ ಯಾವ ಡ್ರೆಸ್ನಲ್ಲಿದ್ದು ಅದೇ ಡ್ರೆಸ್ಸಲ್ಲಿ ಇವತ್ತು ಸಿಕ್ಕಿದ್ದಾನೆ ಅಂತ ಮಾತನ್ನು ಹೇಳಿದ್ದಾರೆ. ಅದೆಲ್ಲೋ ಕಡೆ ಕ್ಲಾರಿಟಿ ಇಲ್ಲ. ಆದ್ದರಿಂದ ಅವ್ನು ಗೇಟಿಂದ ಹೋಗಿಲ್ಲ. ಈಗ ಗೋಡೆ ಹತ್ತಿ ಬೇರೆಯವರ ಸಹಾಯನೂ ಇದರಲ್ಲಿ ಇನ್ವಾಲ್ವ್ ಆಗಿದೆ ಅನ್ನೋದು ಒಂದು ಸಂಶಯ ಮೂಡ್ತಾ ಇದೆ. ಅವನು ಬಹಳ ಭದ್ರವಾದ ಜಾಗದಲ್ಲಿ ಅವನ್ನ ಬಂಧಿಸಿಟ್ಟಿದ್ರು. ಆ ಜಾಗದಿಂದ ಮತ್ತೊಂದು ಜಾಗಕ್ಕೆ ಬರಬೇಕಾದ್ರೂ ಅನೇಕ ಭದ್ರತೆಗಳನ್ನು ದಾಟಿ ಬರಬೇಕು. ಇವೆಲ್ಲ ದಾಟಿ ಬಂದ ತಕ್ಷಣವೂ ಅವನು ಮತ್ತೊಂದು ಭದ್ರತೆ ಇದೆ. ಜೈಲಿಗೆ ಹಾಸ್ಪಿಟ್ಲಿಂದ ಆಚೆ ಹೋಗಬೇಕಾದ್ರೆ ಬಹಳ ಸೆಲ್ಲರಿಂದ ಗ್ರೌಂಡ್ ಫೇಸ್ಗೆ ಬರಬೇಕು, ಗ್ರೌಂಡಿಂದ ಮೇಲೆ ಗೋಡೆ ಹತ್ತಕ್ಕೆ ಬೇಕಾದ ಒಂದು ಸಹಾಯ ಆಗಿದೆ ಅವನಿಗೆ. ಅಲ್ಲಿ ಅವನೊಬ್ಬನಿಂದೇ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬಹುಶಃ ಅಲ್ಲಿನ ಕೈದಿಗಳಾಗಲಿ
ಅಲ್ಲಿನ ಸಿಬ್ಬಂದಿ ಆಗಲಿ ಅದೊಂದು ನೆರವಾಗಿರುತ್ತೆ. ಅಂದ್ರೆ ನೆರವು ಇದೆ ಅಲ್ಲಿ, ಏನೋ ಇದ್ದೇ ಇರುತ್ತೆ, ಇಲ್ಲದೇ ಇದ್ರೆ ಅದು ಸಾಧ್ಯನೇ ಇಲ್ಲ. ಸೊ ಅಶೋಕ್ ಒಂದು ಸಂಶಯ. ಎಸ್, ಜೊತೆಗೆ ಅವನು ಅಲ್ಲಿ ಗೋಡೆ ಮೇಲೆ ಬಂದ ತಕ್ಷಣ ಅಲ್ಲಿ ಕರೆಂಟ್ ಇಲ್ಲ ಅನ್ನೋದು, ವಿದ್ಯುತ್ ಸಂಪರ್ಕ ಇರಲಿಲ್ಲ, ಜೈಲಿಗೆ ಮಾತ್ರ ಇಲ್ಲ, ಬಟ್ KBLನಿಂದ ಸಂಪರ್ಕ ಇಲ್ಲ ಅಂದರೆ ಒಪ್ಕೋಬೋದಿತ್ತು, UPSC. ಬಟ್ ಅದು ವಿದ್ಯುತ್ ಸಂಪರ್ಕ ಇಲ್ಲ. ಸೈಮಲ್ಟೇನಿಯಸ್ ಆಗಿ ಆಟೋಮೆಟಿಕ್ ಜನರೇಟರ್ ಇದೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ, ಬಟ್ ಏನಾದರೂ ಈಗ ಬದಲಾವಣೆ ಆಗಿದೆಯಾ ಗೊತ್ತಿಲ್ಲ. ಆಟೋಮೆಟಿಕ್ ಜನರೇಟರ್ ಇದ್ರೆ ವಿದ್ಯುತ್ ಹೋದ ತಕ್ಷಣ ವಿದ್ಯುತ್ ಸಂಪರ್ಕ ಬರುತ್ತೆ. ಸೊ ಅಶೋಕ್ ಕುಮಾರ್, ಭಾಳ ಇದು ಸೀರಿಯಸ್ ಆದಂಥ ಒಂದು ಪ್ರಕರಣ. ಯಾಕಂದರೆ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಅಂತಂದರೆ ಅದು ಯಾವುದೇ ಒಂದು ರೀತಿ ಉಕ್ಕಿನ ಕೋಟೆ ಥರ ಅದು. ನೀವು ಎಷ್ಟೇ ಇದು ಮಾಡೋದಕ್ಕೂ, ಯಾಕಂದರೆ ಈತ ಸ್ಪೆಷಲ್ ಕೇಸ್ ಇದು, ಏನೋ ಸಾಮಾನ್ಯ ಕೈದಿ ಥರ ಇನ್ನು ಟ್ರೀಟ್ ಮಾಡೋಕ್ಕಾಗಲ್ಲ. ಒಂದು 100 ಜನರಲ್ಲಿ ಈತ ಒಬ್ಬ ಬರ್ತಾನೆ, ಅಷ್ಟು ಸೆಕ್ಯೂರಿಟಿ ಇರುತ್ತೆ. ಅಷ್ಟೆಲ್ಲ ಇದ್ದರೂ ಕೂಡ ಒಂದು ಫೈನ್ ರಾತ್ರೋರಾತ್ರಿ ಹಾರು ಹೋಗ್ತಾನೆ ಅಂತಂದರೆ ಆತ ಒಬ್ಬನಿಗೆ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಒಂದು ಗೋಡೆಯಿಂದ ಹಾರಿ ಮತ್ತೆ ವಾಲ್ ಲಿಂಕಲ್ಲಿ ಇನ್ನೊಂದು ಗೋಡೆ ದಾಟಿ ಬರ್ತಾನೆ. ನಾವು ಅದನ್ನು ಆ ಗ್ರಾಫಿಕ್ಸ್ ಕೂಡ ನಾವು ಮಾಡಿದ್ವಿ, ಅದು ಮುಂದಿನಂತೆ ಚರ್ಚೆ ಮಾಡ್ತೀವಿ. ಸೊ ಇದು ಜಯರಾಮ್ ಹೇಳೋ ಪ್ರಕಾರ ಆತನಿಗೆ ಎಲ್ಲೋ ಒಂದು ಕಡೆ ಜೈಲಲ್ಲಿ ಇರ್ತಕ್ಕಂಥ ಸಿಬ್ಬಂದಿನೋ ಅಥವಾ ಸಹ ಕೈದಿಗಳು ಆತ ವಿಶ್ವಾಸ ಗಳಿಸಿ ಅದರ ಲಾಭವನ್ನು ಪಡ್ಕೊಂಡು ಅವನು ಇದನ್ನು ಚಾಣಾಕ್ಷತನದಿಂದ ಹಾರು ಹೋಗಿದ್ದಾನೆ. ಅವನು ಈಗ ಪ್ರತ್ಯಕ್ಷ ಹೇಳೋ ಪ್ರಕಾರ ಅವನು ಬಲಗಾಲು ಸಂಪೂರ್ಣ ಊದ್ಕೊಂಡಿದೆ, ಆತನ ತೆಳ್ಕೊಂಡು ಬರ್ತಾ ಇದ್ದ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅಂದರೆ ಎಲ್ಲೋ ಒಂದು ಕಡೆ ಸಹಕಾರ ಇಲ್ಲದೆ ಆತ ಹೊರಗೋಕ್ಕೆ ಸಾಧ್ಯ ಇರಲಿಲ್ಲ. ಮೊದಲಿಗೆ ನಾನು ಬೆಂಗಳೂರು ನಗರದ ಪೊಲೀಸ್ ಕಮಿಷನರ್ನ ಮತ್ತು ಎಸ್ಪೆಷಲಿ DIG BK ಸಿಂಗ್ ಮತ್ತು ಅವರ ತಂಡದವ್ರನ್ನ ಅಭಿನಂದನೆ ಮಾಡ್ತೀನಿ. ಯಾಕೆಂದರೆ ನಾನು ಪೊಲೀಸಲ್ಲೇ ಇದ್ದಿದ್ದು, ಕರ್ನಾಟಕ ಪೊಲೀಸ್ ಅನ್ನೋದು ಏನು ಅಂತೇಳಿ ತೋರಿಸ್ಕೊಟ್ಟಿದ್ದಾರೆ. ಅವ್ರಿಗೆಲ್ರಿಗೂ ನಾನು ಅಭಿನಂದಿಸ್ತೀನಿ. ಮತ್ತು ಎರಡನೇದು, ಇಲ್ಲಿ ಭಾಳ ದೊಡ್ಡ ಲ್ಯಾಬ್ಸ್ ಕಾಣುತ್ತೆ. ಏನಾಗಿದೆ ನನ್ನ ಪ್ರಕಾರ, ಇತ್ತೀಚೆಗೆ ರೆಕ್ರೂಟ್ ಆಗಿರೋ ಯಾರಾದರೂ ಒಬ್ಬ ಜೈಲ್ ಅಧಿಕಾರಿ ಅಂದರೆ ಈ ವಾರ್ಡನ್ ಇರ್ಬೋದು ಅಥವಾ ಸಿಬ್ಬಂದಿ ಇರ್ಬೋದು, ಯಾರೋ ಒಬ್ಬರು ಖಂಡಿತ ಇವನಿಗೆ ಭಾಳಷ್ಟು ಸಹಾಯ ಮಾಡಿದ್ದಾರೆ. ಒಂದು ಬೀಗದ ಕೈ ಮಾಡೋದಕ್ಕೆ ಮತ್ತು ಬೀಗದ ಕೈ ತೆಗೆಯೋದಕ್ಕೆ. ಈಗ ಜಯರಾಮ್ ಅವರು ಲಾಸ್ಟ್ ಟೈಮ್ ಒಂದು ಹೇಳಿದ್ರು 4 ಅಡಿ ದೂರದಲ್ಲಿ ಇದೆ ಅಂತ ಹೇಳಿ, ಅದು ನನಗೆ ಗೊತ್ತಾಗಿಲ್ಲ. ಬಟ್ ಬೀಗದ ಕೈ ಮಾಡೋದಕ್ಕೆ ಮತ್ತು ಇವನಿಗೆ ಹೋಗೋದಕ್ಕೆ ಒಬ್ಬರು ಸಹಾಯ ಮಾಡಿದ್ದಾರೆ. ಇವನ ಇಂಟ್ರಾಗೇಷನ್ ಮಾಡಿದ್ರೆ ಕರೆಕ್ಟಾಗಿ ಆ ಮಾಹಿತಿ ಬರುತ್ತೆ. ನೋಡಿ, ನಾನು ಇವತ್ತು ಹೇಳ್ತಾ ಇದ್ದೀನಿ, ಒನ್ ಆಫ್ ದಿ ರೀಸೆಂಟ್ಲಿ ರೆಕ್ರೂಟೆಡ್, ಹಳಬರು ಯಾರೂ ಮಾಡಲಿಕ್ಕಿಲ್ಲ, ಹೊಸದಾಗಿ ಮಾಡಿರೋ ಒಂದು ಹಣದ ಆಸೆಗೆ ಏನೋ ಒಂದು ಇದಕ್ಕೆ ಕಮಿಟ್ಮೆಂಟ್ ಆಗಿ ಇನ್ವಾಲ್ವ್ ಆಗಿದ್ದಾರೆ. ಅಂದರೆ ಅದೊಂದು ಸೀರಿಯಸ್ ತನಿಖೆ ಆಗಲೇಬೇಕು. ಖಂಡಿತ ಆಗುತ್ತೆ, ಇದು ಬಂದೇ ಬರುತ್ತೆ, ಹೊರಗಡೆ ಬಂದೇ ಬರುತ್ತೆ. ನನ್ನ ಎಕ್ಸ್ಪೀರಿಯನ್ಸಿಂದ ಹೇಳ್ತೀನಿ ನೋಡಿ, ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಪರ್ಸನ್ ವಿಲ್ ಬಿ ಅರೆಸ್ಟೆಡ್. ಸೊ ಇದರಲ್ಲಿ ಅವರ ಪಾತ್ರ ಪಾತ್ರ 100% ಇದೆ. ಆಮೇಲೆ ಒಂದು ನನಗೆ ಸ್ವಲ್ಪ ಅರ್ಥ ಆಗಲಿಲ್ಲ, ಇವನು ಈಗ ಏನು ನೀವು ಎಲ್ಲರೂ ಗೆಸ್ ಮಾಡಿದ್ರಿ, ಗ್ರಾಫ್ ತೋರಿಸಿದ್ರಿ, ಪೊಲೀಸ್ನವ್ರು ಹೇಳಿರೋ ಪ್ರಕಾರನೇ ಹತ್ತಿದ್ದಾನೆ, ಇಳಿದಿದ್ದಾನೆ. ಮತ್ತೆ ಪೊಲೀಸ್ ಕಮಿಷನರ್ ಇವತ್ತು ಪ್ರೆಸ್ ನೋಟಲ್ಲಿ ಹೇಳಿದ್ ನೋಡಿದೆ, ಸುಮಾರು 14 ಅಡಿಯಿಂದ ಹಿಂದ್ಗಡೆಗೆ ಜಿಗಿದಿದ್ದಾನೆ. ನೋಡಿ, ಗ್ರಾಫಿಕ್ಸ್ ಮಾಡ್ಕೊಂಡಿದ್ದು ನೋಡಿ. ಹೌದು, ಅವನು ಹಾಸ್ಪಿಟಲ್ ಹೌದು, ಹಿಂದ್ಗಡೆ ಜಿಗಿಯುವಾಗ ಆ ಇದು ಗೋಡೆ ಇದೆಯಲ್ಲ, ಗೋಡೆ ಪಕ್ಕದಲ್ಲಿ ಕಲ್ಲಿತ್ತಂತೆ, ಕಲ್ಲಲ್ಲಿ ಬಿದ್ದರೆ ಅವನಿಗೆ ಡಿಸ್ಲೊಕೇಶನ್ ಆಗುತ್ತೆ ಅಂತ ಮಣ್ಣಿನ ಜಾಗಕ್ಕೆ ಬಿದ್ದಿದ್ದಾನೆ. ನನ್ನ ಪ್ರಕಾರ ಅವನಿಗೆ ಡಿಸ್ಕ್ ಲೊಕೇಶನ್ ಆಗಿದೆ ಡೆಫಿನೆಟ್. ಅದಕ್ಕೆ ಆಮೇಲೆ ನಡೆಯಕ್ಕೆ ಬರ್ತಾ ಇಲ್ಲ ಅಂತ. ಹೌದೌದು. ಆಮೇಲೆ ಕಾಲಿಗೆ ಏಟಾಗಿದೆ, ಕಾಲು ಊದಿದೆ ಅಂತಾರೆ. ಮತ್ತೆ ಬ್ಲಡ್ ಬಿದ್ದಿತ್ತಲ್ಲಿ. ಈ ಡಾಗ್ ಸ್ಕ್ವಾಡ್ ಹಾಕಿ ಹುಡುಕ್ಬೋಯ್ತು, ಇವನು ಬಹಳ ದೂರ ಹೋಗಿಲ್ಲ. ಸ್ಯಾಂಪಲ್ ಕೂಡ ಎಲ್ಲಿ ಲ್ಯಾಬ್ರೇಟರಿ ಕಳಿಸಿಲ್ಲ ಅದು. ಇಲ್ಲ, ನನ್ನ ಪ್ರಕಾರ ನಾವೀಗ ವೀರಪ್ಪನ್ ಇದರಲ್ಲಿ ಇದ್ದಾಗ ಕೂಂಬಿಂಗ್ ಮಾಡ್ತಿದ್ವಿ ಎಂಟೈರ್ ಫಾರೆಸ್ಟನ್ನ. ಸುಮಾರು ಒಂದು 50 ಮೀಟರ್ಸ್ಗೆ 25 ಮೀಟರ್ಸ್ಗೆ ಒಂದೊಂದು ಕಾನ್ಸೇಬಲ್ ಹಾಕ್ಬಿಟ್ಟು ಈ ಮೈಲ್ಸ್ ಟುಗೆದರ್ ಕಿಲೋಮೀಟರ್ ಟುಗೆದರ್ ಹೋಗ್ತಾ ಇದ್ವಿ. ಅದನ್ನ ಇಲ್ಲಿ ಮಾಡ್ದಂಗೆ ಕಾಣಲ್ಲ. ಈಗ ನೋಡಿ, ಅವ್ನು ಸಿಕ್ಕಿರೋದು ಒಂದು ಟಿವಿನಲ್ಲಿ ನೋಡಿದೆ ನಾನು, ಆ ಸ್ಥಳದಿಂದ ಈ ಇವ್ರದ್ದು ಸಿಬ್ಬಂದಿದು ಕ್ವಾರ್ಟರ್ಸ್ ಕಾಣುತ್ತೆ. ಅದೇ ಒಂದು 10 ಕಿಲೋಮೀಟರ್ ಇರ್ಬೋದು. ಇಲ್ಲ ಇಲ್ಲ, ಅಷ್ಟು ಇಲ್ಲ, 3-4 ಕಿಲೋಮೀಟರ್ ಅಷ್ಟೇ. ನಾವು ಈಗ ಅವನು ತಪ್ಪಿಸ್ಕೊಂಡು ಎಷ್ಟು 4-5 ದಿವಸದಲ್ಲಿ. ನನ್ನ ಪ್ರಕಾರ ಟೀಮ್ಗಳು ಏನಾಗಿದೆ, ಫಸ್ಟ್ ಒಂದೇ ಸರಿ ಇವನು ಲಾರಿ ಹತ್ತಿದಾನೆ, ಎಲ್ಲ ಹೋಗ್ಬಿಟ್ಟಿದ್ದಾನೆ ಅಂತ ಒಂದು ಇದ್ರಲ್ಲಿ ಹೋಗಿದೆ. ಎಲ್ಲಿ ಹುಡುಕಿದ್ರೆ ಖಂಡಿತ ಸಿಕ್ಬಿಡ್ತಿದ್ದ. ನಾವು ಪ್ರಶ್ನವರು ನೀವು ಎಲ್ಲರೂ ಹೋಗಿದ್ರೆ ಸಿಕ್ಬಿಡ್ತಿದ್ದ ಅಂತ. ಅಲ್ಲ, ಇವ್ರು ಹೇಳಿದ್ರು, ಜಯರಾಮ್ ಹೇಳೋದು ಸಂಗ್ರಾಮ್ ಸಿಂಗ್ ಲಾಸ್ಟ್ ಟೈಮ್ ನಾವು ಚರ್ಚೆ ಮಾಡಿದಾಗ ಹೇಳಿದ್ರು. ಸಂಗ್ರಾಮ್ ಸಿಂಗ್ ಇನ್ನೂ ಏನು ಹೇಳಿದ್ರು ಅಂದ್ರೆ, ಇಲ್ಲ ಸರ್, ಅವ್ನು ಗಂಡ ಹೆಂಡತಿ ಏನೋ ಪ್ರೀತಿ ಇರ್ಬೇಕು, ಹೆಂಡತಿನ ಮಾತಾಡ್ಸಕ್ ಹೋಗಿರ್ತಾನೆ, ಇದೇ ಹೊಸ ರೋಡಲ್ಲಿ ಸಿಕ್ತಾನೆ ಅನ್ನೋ ಮಾತು ಹೇಳಿದ್ರು. ಖಂಡಿತ ಮತ್ತಷ್ಟು ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮೊದಲು ಒಂದು ಬ್ರೇಕ್.